ಬಾಪ್ರೇ ಇಲ್ಲೋಡಿ ಸಿಂಹಗಳು ಹೇಗ್ ತಿಂತಾ ಇದಾವೆ ಅಂತೇಳಿ. ಯಾವಾಗ ಕಿಲ್ ಮಾಡಿದ್ವೋ ಗೊತ್ತಿಲ್ಲ. ಅರೆ ಸಿಂಹ, ಸಿಂಹಿಣಿ ಮತ್ತೆ ಅವರ ಮಕ್ಕಳು ಎಲ್ಲ ಚೆನ್ನಾಗಿ ತಿಂತಿದ್ದಾರೆ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾವು ಬೆಳಗ್ಗೆ 5:30 ಇವಾಗ ಸಫಾರಿಗೆ ಹೊರಟಿದ್ದೇವೆ. ತುಂಬಾ ತಣ್ಣಗಿದೆ. ನೀವು ವುಲನ್ ಕ್ಲೋತ್ಸ್ ಎಲ್ಲ ತಗೊಳ್ಳೇಬೇಕು. ನಮ್ಮ ಸೆಕೆಂಡ್ ಸಫಾರಿ ಇದು. ನೋಡೋಣ ಇವತ್ತೇನೇನು ಸಿಗ್ತದೆ ನೋಡ್ಲಿಕ್ಕೆ ಅಂತ ಹೇಳಿ. ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ 5 ಚೀತಾ ಬ್ರದರ್ಸ್ ಕತೆ ಹೇಳಿದ್ದೆ, ಹಾಗೆ ಸುಮಾರು ಸಿಂಹಿಣಿಗಳನ್ನು ತೋರಿಸಿದ್ದೆ, ಮತ್ತು ಈ 2 ಚೀತಾ ಬ್ರದರ್ಸ್ ಹೇಗೆ ವಿಲ್ಡಬೀಸ್ ನ ಮರಿಯನ್ನು ಹಿಡಿದು ಕೊಂದು ತಿಂದವು ಅನ್ನೋದನ್ನು ತೋರಿಸಿದ್ದೇನೆ. ಸೊ ನೋಡೋಣ ಇವತ್ತೇನೇನು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಊರ್ ಬದಿಲಿ ಕರೆಂಟ್ ಹೋದಾಗ ಒಂದ್ ರೂಮಿಂದ ಇನ್ನೊಂದ್ ರೂಮಿಗೆ ಹೋಗ್ಲಿಕ್ಕೂ ನಾವು ಭಯ ಪಡ್ತೀವಿ. ಆದ್ರೆ ಇಲ್ಲಿ ನೋಡಿ, ಕಾಡಿನ ಮಧ್ಯೆ ಒಂದು ಟಾರ್ಚ್ ಹಿಡ್ಕೊಂಡು ನಾವೆಲ್ಲ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಂತ ಎಕ್ಸ್ಪೀರಿಯನ್ಸ್ ಅಲ್ಲ ಇದು. ತುಂಬಾನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಹೇಳಲಿಕ್ಕೆ ಆಗ್ತಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನ. ಇದ್ರ ಹೆಸರು ಡಿಕ್ ಡಿಕ್. ಇದು ಸ್ಮಾಲೆಸ್ಟ್ ಆಂಟಿಲೋಪ್. ಸುಮಾರು ಒಂದು 3-6 ಕಿಲೋನೇ ಇದ್ರದ್ದು ವೆಯ್ಟ್ ಇರ್ತದೆ. ತುಂಬಾನೇ ಪುಟ್ಟದಾಗಿದೆ, ಕ್ಯೂಟ್ ಆಗಿದೆ. ಡಿಕ್ ಡಿಕ್ ನಂತರ ನಮ್ಗೆ ಸಿಕ್ತು ಇಲ್ಯಾಂಡ್. ಇದು ಲಾರ್ಜೆಸ್ಟ್ ಆಂಟಿಲೋಪ್ ಅಂತೆ. ಇದ್ರ ಸೈಜ್ ನಾನು ನಿಮ್ಗೆ ಡಿಕ್ ಡಿಕ್ ಹತ್ರ ಇರ್ತಿದ್ರೆ ನಾನು ನಿಮ್ಗೆ ತೋರಿಸಿದ್ದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಆಕ್ಚುಲಿ ತುಂಬಾನೇ ದೊಡ್ಡದಾಗಿದೆ. ನೋಡ್ಲಿಕ್ಕೆ ಸಡನ್ಲಿ ನನ್ಗನ್ಸು ಮೋಸ್ಟ್ಲಿ ದನ ಇದೆ ಏನೋ ಅಂತ ಹೇಳಿ. ಆದ್ರೆ ಇದು ದನ ಅಲ್ಲ, ಇದು ಕೂಡ ಒನ್ ಟೈಪ್ ಆಂಟಿಲೋಪ್. ಇದನ್ನ ಕೆಲವರು ದನದ ಹಾಗೆ ಸಾಕ್ತಾರಂತೆ. ಇದ್ರದ್ದು ಹಾಲು ದಪ್ಪ ಇರ್ತದೆ, ಮತ್ತೆ ಪ್ಯಾಸ್ಚರೈಸೇಷನ್ ಮಾಡ್ದೇನೆ ದನದ ಹಾಲಿಗಿಂತ ಜಾಸ್ತಿ ಟೈಮ್ ಇಡ್ಬೋದಂತೆ. ನನ್ಗೆ ಗೊತ್ತಿಲ್ಲ, ನಾನು ಜಸ್ಟ್ ಕೇಳಿದ್ದೇನೆ, ಹಾಗೆ ನಿಮ್ಗೂ ಹೇಳಿದೆ. ನಾವಿವತ್ತು ಎಷ್ಟು ಚೆನ್ನಾಗಿರೋ ಸನ್ರೈಸ್ ನೋಡಿದ್ವಲ್ಲ ಇಲ್ಲಿ. ನಿಮ್ಗೇನಾದ್ರೂ ಆಕಾಶದಿಂದ ಸನ್ರೈಸ್ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಈ ಹಾಟ್ ಏರ್ ಬಲೂನ್ ಅಲ್ಲಿ ಕೂಡ ಹೋಗ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಬಾಪ್ರೇ ಇಲ್ಲೋಡಿ ಸಿಂಹಗಳು ಹೇಗ್ ತಿಂತಾ ಇದಾವೆ ಅಂತೇಳಿ. ಯಾವಾಗ ಕಿಲ್ ಮಾಡಿದ್ವೋ ಗೊತ್ತಿಲ್ಲ, ಬಟ್ ಫ್ರೆಶ್ ಕಿಲ್ ತರ ತೋರ್ತಾ ಇದೆ. ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾವೆ ಬ್ರೇಕ್ಫಾಸ್ಟ್. ಬರೀ ಸಿಂಹಗಳಲ್ಲ, ಪಕ್ಕದಲ್ಲಿ ಸಿಂಹಿಣಿ ಮತ್ತು ಸಬ್ ಅಡಲ್ಟ್ಸ್ ಅಂದ್ರೆ ಸ್ವಲ್ಪ ಬೆಳೆದಿರೋ ಅಂತ ಮರಿಗಳು ಎಲ್ಲರೂ ಒಟ್ಟು ಸೇರಿ ತುಂಬಾನೇ ಚೆನ್ನಾಗಿ ತಿಂತಿದ್ದಾರೆ.
ಆದ್ರೆ ಇವುಗಳನ್ನ ನೋಡಿದಾಗ ನಿಮ್ಗೆ ಸಿಂಹಗಳಂತ ಅನ್ಸ್ತಾ ಇದೆಯಾ? ಈ ಕುರಿ ಮಂದೆ ತರ ಅನ್ಸ್ತಿಲ್ವಾ? ಎಲ್ಲ ಒಟ್ಟು ಸೇರ್ಕೊಂಡಿದ್ದಾವೆ. ಮತ್ತೆ ನಾವು ಇಲ್ಲಿದ್ರ ಹತ್ರನೇ ಇದ್ದೇವೆ. ಯಾರಾದ್ರೂ ಒಂದು ಸಿಂಹಿಣಿ ಕೂಡ ಎದ್ದು ಬಿಟ್ಟು ನಮ್ ಕಡೆ ಬಂದ್ರೆ ಜೀವ ಬಾಯಿಗೆ ಬಂದ್ಬಿಡ್ಬೋದು ಅಲ್ವಾ? ನೋಡಿ ಹೇಗ್ ತಿನ್ಕೊಂಡ್ ಬಿದ್ಕೊಂಡಿದ್ದಾವೆ. ಈ ಸಿಂಹ ಇಂಟೆಸ್ಟೈನ್ ತಿಂತಿದೆ. ಆದ್ರೆ ಇದು ತಿಂತ ಗಲೀಜನ್ನೆಲ್ಲ ಹೊರಗಾಕಿ ಬರೀ ಇಂಟೆಸ್ಟೈನ್ ತಿಂತಾ ಇದೆ. ಈ ಪ್ರಾಣಿಗಳು ಯಾವುದೇ ಬಾಡಿ ಪಾರ್ಟನ್ನ ಉಳ್ಸಲ್ಲ, ಎಲ್ಲ ತಿಂದ್ಬಿಡ್ತವೆ. ಏನಾದ್ರೂ ಉಳಿದ್ರೂ ಕೂಡ ಬೇರೆ ಪ್ರಾಣಿಗಳಿದ್ದಾವೆ ಅದನ್ನ ತಿನ್ಲಿಕ್ಕೆ ಬರುವವುಗಳು. ಈ ವಲ್ಚರ್ಸ್, ಹಕ್ಕಿಗಳು, ಹೈನಾ, ಸುಮಾರು ವೆರೈಟಿ ಆಫ್ ಅನಿಮಲ್ಸ್ ಇವೆ ಅದನ್ನ ತಿನ್ಲಿಕ್ಕೆ. ಇವನ್ ಬೋನ್ ಕೂಡ ತಿಂತವೆ ಏನು ತಿನ್ಲಿಕ್ಕೆ ಸಿಗದೆ ಇರೋವಾಗ. ಸೊ ವೇಸ್ಟೇಜ್ ಏನಿಲ್ಲ. ಇವುಗಳು ಒಂದೇ ಸರ್ತಿ ಎಲ್ಲ ತಿನ್ನಲ್ಲ, ಸ್ವಲ್ಪ ಇಂಟರ್ವಲ್ ಅಲ್ಲಿ ಚೂರ್ ತಿಂತಾ ಇರ್ತವೆ. ಮಾರಾ ಮತ್ತೆ ತಾಲೇಗ್ ಈ ಎರಡೂ ನದಿಗಳು ಕಾಡಿನ ಮಧ್ಯದಲ್ಲಿ ಹೀಗೆ ಹರಿತವೆ. ಇಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂತ ಹೇಳಿದ್ರೆ, ಸಫಾರಿ ಮಾಡ್ಬೇಕಾದ್ರೆ ಇದೇ ರಸ್ತೆ ಅವೈಲೇಬಲ್ ಇದೆ. ಇದು ತುಂಬಾ ಸ್ಟೀಪ್ ಆಗಿದೆ ರಸ್ತೆ. ಸೊ ಗಾಡಿ ಅಂತೂ ಸ್ಟ್ರಾಂಗ್ ಇರ್ಲೇಬೇಕು. ಅದ್ರ ಜೊತೆಗೆ ಡ್ರೈವರ್ ಕೂಡ ತುಂಬಾ ಸ್ಕಿಲ್ಫುಲ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಗಾಡಿ ನಡೆಸೋದು ತುಂಬಾ ಕಷ್ಟ. ಇಲ್ಲಿ ನೋಡಿ, ಒಂದು ಹಿಪ್ಪೋ ಕೂಡ ಇದೆ ನೀರಲ್ಲಿ. ಈ ಕಾಡೆಮ್ಮೆಗಳ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ? ದಷ್ಟಪುಷ್ಟವಾಗಿದೆ. ಇದ್ರದ್ದು ಹಾರ್ನ್ ನೋಡಿ ಹೇಗಿದೆ ಅಂತ ಹೇಳಿ. ಇದೊಂದಂತೂ ನಮ್ಮನ್ನೇ ನೋಡ್ತಾ ಉಂಟು ದುರ್ಗುಟ್ಕೊಂಡು. ಇದು ಸುಮ್ನೆ ನೋಡ್ತಾ ಉಂಟು, ಫೋಟೋಕ್ ಪೋಸ್ ಕೊಡ್ತಾ ಉಂಟಾ ಇಲ್ಲ ನಮ್ಮನ್ನ ದುರ್ಗುಟ್ಕೊಂಡು ನೋಡ್ತಾ ಉಂಟಾ ಗೊತ್ತಿಲ್ಲ. ನಾವು ಬೇಗ ಇಲ್ಲಿಂದ ಹೊರಡೋಣ. ಇವಳ ಹೆಸರು ಇಮಾನಿ ಅಂತ ಹೇಳಿ. ಇವಳಿಗೆ ಪುಟಾಣಿ 4 ಮರಿಗಳಿವೆ. ನಾವಿನ್ನೂ ನೋಡಿಲ್ಲ. ಲಕ್ ಚೆನ್ನಾಗಿದ್ರೆ ಮುಂದೆ ನೋಡ್ಲಿಕ್ಕೆ ಸಿಗ್ಬೋದು. ನೋಡೋಣ ಏನಾಗ್ತಂತೇಳಿ. ಎಲ್ಲಿ ನೋಡಿ, ಆಸ್ಟ್ರಿಚ್. ಮಸೈ ಮಾರದಲ್ಲಿ ಯಾವ ಅನಿಮಲ್ ಇಲ್ಲ ಅಂತ ಕೇಳ್ಬೇಕು ಇವಾಗ ನಾನು. ಅಷ್ಟೊಂದು ಅನಿಮಲ್ಸ್ ಅನ್ನು ನೋಡಿದ್ದೇವೆ ನಾವು ಆಲ್ರೆಡಿ. ನೋಡಿ, ಜಾಕಲ್ ಕೂಡ ಇದೆ. ಇದು ತುಂಬಾ ಪುಟ್ಟದಾಗಿದೆ, ಕ್ಯೂಟ್ ಆಗಿದೆ ಅಲ್ಲ ಜಾಕಲ್? ನನ್ಗಂತೂ ತುಂಬಾ ಹಿಡಿಸ್ತು. ಮಶಿ ಏರಿಯಾದಲ್ಲಿ ಚೆನ್ನಾಗಿ ಮಲ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಈ ಸಿಹಿಣಿಯರು. ಹೊಟ್ಟೆ ತುಂಬಾ ತಿನ್ಬಿಟ್ಟು ಮಲ್ಕೊಂಡಿದ್ದಾರೆ ಅನ್ಸ್ತದೆ. ಹಾಯಾಗಿ ನಿದ್ರೆ ಮಾಡ್ತೇವೆ. ಲೆಪರ್ಡ್ ಕೂಡ ನೋಡ್ಲಿಕ್ಕೆ ಸಿಕ್ತು ನೋಡಿ. ಇದು ನಿದ್ದೆ ಮಾಡ್ತಾ ಇದೆ. ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಕ್ಯಾಮೆರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಆದ್ರೆ ಲೆಪರ್ಡ್ ಸ್ವಲ್ಪ ನಾಚಿಕೆ ಸ್ವಭಾವದ ಪ್ರಾಣಿ, ಹಾಗಾಗಿ ನೋಡ್ಲಿಕ್ಕೆ ಸಿಕ್ಕೋದೇ ಗ್ರೇಟ್. ನಾವಿವಾಗ ಬ್ರೇಕ್ಫಾಸ್ಟ್ಗೆ ನಿಂತಿದ್ದೇವೆ. ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ರೆಸಾರ್ಟ್ನವರು. ಸೊ ನೋಡಿ, ಇಲ್ಲಿ ನಾವು ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ ಅಂತೇಳಿ ಕಾಡಿನ ಮಧ್ಯದಲ್ಲಿದ್ದೇವೆ ನಾವು. ಇಲ್ಲಿ ನೋಡಿ, ದೂರದಲ್ಲಿ ಆನಿಮಲ್ಸ್ ತೋರ್ತಿದೆ ಅಲ್ಲ ನಿಮ್ಗೆ. ಗೈಡ್ ಸೇಫ್ ಆಗಿರೋ ಜಾಗ ನೋಡಿನೇ ನಿಲ್ಲಿಸ್ತಾರೆ. ಆದ್ರೆ ಕಾಡಿನ ಮಧ್ಯದಲ್ಲಿ ಎಲ್ಲ ಆನಿಮಲ್ಸ್ ಮಧ್ಯದಲ್ಲಿ ಈ ತರ ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಎಕ್ಸೈಟಿಂಗ್ ಆಗಿದೆ.
ಬ್ರೇಕ್ಫಾಸ್ಟ್ ಮುಗಿಸಿ ನಾವಿಲ್ಲಿಗೆ ಬಂದ್ವಿ. ಅವಾಗ ಗೊತ್ತಾಯ್ತು ಒಂದು ಚಿರತೆ ಇಲ್ಲಿ ಅವಾಗದಿಂದ 3 ಗೆಜಲ್ಗಳ ಕಡೆಗೆ ನೋಟ ಇಟ್ಟು ಕೂತಿದೆ ಅಂತ ಹೇಳಿ. ಇವು ಆಕ್ಚುಲಿ ಸುಮಾರು ದೂರದಲ್ಲಿದ್ದಾವೆ, ಹಾಗಾಗಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ಈ 3 ಗೆಜಲ್ ಇಲ್ಲಿ ಕೂತ್ಕೊಂಡಿದ್ದಾವೆ, ಮತ್ತೆ ಚಿರತೆ ಕೂಡ ಅದಕ್ಕೆ ನೋಟ ಹಾಕೊಂಡು ಕೂತ್ಕೊಂಡಿದೆ. ಇವುಗಳಿಂದ ಸ್ವಲ್ಪವೇ ದೂರದಲ್ಲಿದೆ. ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಚಿರತೆ ಕುತ್ಕೊಂಡು ನೋಟ ಹಾಕ್ತಿದೆ. ಅರೆ ಎದ್ದಿತ್ತು, ಓಡ್ತಿದೆ. ಹೋ, ಗಜಲ್ ಕೂಡ ಓಡ್ಕೊಂಡು ಹೋಗ್ತಿದೆ. ಸಿಗ್ತದ? ತಪ್ಪು ಹೋಯ್ತು. ಗೆಜಲ್ ಲಕ್ ಚೆನ್ನಾಗಿದೆ, ಆದ್ರೆ ಚಿರತೆ ಕ್ಯಾಲ್ಕುಲೇಷನ್ ಸ್ವಲ್ಪ ರಾಂಗ್ ಆಯ್ತು. ಇದು ಆಕ್ಚುಲಿ ಇನ್ನೊಂದು ಗೆಜಲ್ ಕಡೆ ಹೋಗ್ತಿದ್ರೆ ಅದಕ್ಕೆ ಸಿಕ್ತಿತ್ತು. ಈ ಗೆಜಲ್ ತುಂಬಾ ದೂರದಲ್ಲಿತ್ತು. ಎನಿವೇಸ್, ಇವತ್ತು ಚಿರತೆ ಹೊಟ್ಟೆ ಅಂತೂ ತುಂಬೋದಿಲ್ಲ, ಬಟ್ ಗೆಜಲ್ ಜೀವ ಉಳಿತು. ಚೀತಾ ಹಂಟೇನೋ ಮಿಸ್ ಮಾಡಿದ್ವಿ ನಾವು, ಆದ್ರೆ ಇಮಾನಿ ನಮ್ಮನ್ನು ನಿರಾಶೆ ಮಾಡ್ಲಿಲ್ಲ. ಇಮಾನಿ ಮತ್ತು ಅವಳ ಮಕ್ಕಳು ನಮ್ಗಿಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ವು. ತುಂಬಾ ಖುಷಿ ಆಗ್ತಿದೆ ಈ ಮರಿಗಳನ್ನು ನೋಡಿ. ಈಗ ಪೊದೆ ಒಳಗಡೆ ಅವತ್ಕೊಂಡು ಕೂತ್ಕೊಂಡಿದ್ದಾವೆ. ಅಮ್ಮನ ಹಿಂದೆನೇ ಇರ್ತವೆ ಈ ಮರಿಗಳು ಯಾವಾಗ್ಲೂ. ನೋಡಿ 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 ನೋಡಿ, 2 ಮರಿಗಳಿಲ್ಲಿ ತೋರ್ತಿವೆ. ಇನ್ನೂ 2 ಮರಿಗಳಿವೆ. 3ನೇದು ಬಂತು ನೋಡಿ, ಹೊರಗೆ ಬಂತು. 4ನೇ ಮರಿ ಪೊದೆ ಒಳಗಡೆನೆ ಇದೆ. ಇಲ್ಲಿ ಆಫ್ ರೋಡ್ ಪರ್ಮಿಟ್ ಇದ್ರೆ ನಾವು ಈ ತರ ಹತ್ರದಿಂದ ನೋಡ್ಬೋದು. ಆದ್ರೆ ಇವಾಗ ಇಲ್ಲಿ ಜಾಸ್ತಿ ಜೀಪ್ಸ್ ಇರೋದ್ರಿಂದ ನಮ್ಗೆ ಜಾಸ್ತಿ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕಡಿಮೆ ಜೀಪ್ ಇದ್ರೆ ಹತ್ರ ಕರ್ಕೊಂಡು ಹೋಗ್ತಿದ್ರು. 4 ಮರಿಗಳು ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ವು ನೋಡಿ. ಫಾರೆಸ್ಟ್ ಗಾರ್ಡ್ಸ್ ಇಲ್ಲಿ ಜಾಸ್ತಿ ವೆಹಿಕಲ್ ಇರೋದ್ರಿಂದ ಎಲ್ಲರನ್ನು ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ಮತ್ತೆ ನೋಡ್ಲಿಕ್ಕೆ ಸಿಗ್ತದ ಅಂತ ನೋಡೋಣ ನೆಕ್ಸ್ಟ್ ಟೈಮ್. ಪ್ರತಿ ಸಲ ಮಡ್ಪಡಲಲ್ಲಿ ಗಾಡಿ ಹೋಗ್ಬೇಕಾದ್ರೆ ನಮ್ಗೆ ಭಯ ಆಗ್ತಿತ್ತು, ಎಲ್ಲಿ ಸಿಕ್ಕಾಕೊಳ್ತೀವೋ ಅಂತ ಹೇಳಿ. ಈಗ ನೋಡಿ, ನಮ್ ಗಾಡಿ ಪುಣ್ಯ ಸಿಕ್ಕಾಕೊಳ್ಳಿಲ್ಲ, ಆದ್ರೆ ನಮ್ ಎದುರಿನ ಗಾಡಿ ಈ ತರ ಸಿಕ್ಕಾಕೊಂಡಿದೆ. ಆ ಕೆಸರಲ್ಲಿ ಹೂತೋಗಿದೆ ಗಾಡಿ. ನಮ್ಮ ಮಾರ್ನಿಂಗ್ ಸಫಾರಿ ಆಲ್ಮೋಸ್ಟ್ ಮುಗೀತು. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದಾವೆ. ಹೋಗ್ತಾ ಹೋಗ್ತಾ ಮತ್ತೆ ಈ ಕಾಡೆಮ್ಮೆ ನೋಡ್ಲಿಕ್ಕೆ ಸಿಕ್ತು ನೋಡಿ. ಬನ್ನಿ ಹೋಗೋಣ ರೆಸಾರ್ಟ್ಗೆ ವಾಪಸ್. ಲಂಚ್ ಮುಗಿಸಿ ನಾವಿವಾಗ ಆಫ್ಟರ್ನೂನ್ ಸಫಾರಿಗೆ ಹೊರಡ್ತಾ ಇದ್ದೇವೆ. ಇವತ್ತು ಬೇಬೀಸ್ ಡೇ ಔಟ್ ಅನ್ಸ್ತದೆ. ಬೆಳಗ್ಗೆ ಇಮಾನಿ ಮತ್ತು ಅದ್ರದ್ದು ಮರಿ ಸಿಕ್ತು, ಈಗ ಈ ಜೀಬ್ರಾ ಮತ್ತು ಅದ್ರ ಮರಿ ಸಿಕ್ಕಿದೆ. ತುಂಬಾ ದಿನ ಚೆನ್ನಾಗಿ ಹೋಗ್ತಿದೆ ಅಂತ ಅನ್ಸ್ತಾ ಇದೆ. ಇಲ್ಲಿ ನೋಡಿ, ಜಿರಾಫ್ ಮತ್ತು ಅದ್ರ ಮರಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಪಕ್ಕಾ ಬೇಬೀಸ್ ಡೇ ಔಟ್ ಇವತ್ತು. ವೆದರ್ ಹದಗೆಡ್ತಿರೋ ಹಾಗಿದೆ. ಮಳೆ ಬರ್ತದೆ ಅಂತ ಅನಿಸ್ತಿದೆ. ಮಳೆ ಬಂದರೆ ಪ್ರಾಣಿಗಳನ್ನು ನೋಡೋದು ತುಂಬ ಕಷ್ಟ ಆಗೋಗುತ್ತೆ. ಐ ಹೋಪ್ ನಮ್ಮ ಇವತ್ತಿನ ಸಫಾರಿ ವೇಸ್ಟ್ ಆಗಲ್ಲ. ಫುಲ್ ಕ್ಲೌಡಿ ಇದೆ. ನಾವು ಆ್ಯಕ್ಚುಲಿ ಇವತ್ತು ರೈನೋ ನೋಡ್ಲಿಕ್ಕೆ ಹೋಗುವ ಅಂತ ಇದ್ವಿ. ರೈನೋಸ್ ಬೇರೆ ಪ್ರಾಣಿಗಳ ಜೊತೆಗೆ ಇರೋದಿಲ್ಲ. ಅವುಗಳು ಸ್ವಲ್ಪ ದೂರದಲ್ಲಿ ತಮ್ಮದೇ ಆದ ಒಂದು ಟೆರಿಟರಿ ಕ್ರಿಯೇಟ್ ಮಾಡಿ ಅಲ್ಲಿರ್ತವೆ. ಬೆಟ್ಟ ಟೈಪಿದ ಪ್ರದೇಶದಲ್ಲಿ ಜಾಸ್ತಿ ಇರ್ತವೆ. ಹೋಪ್ಫುಲಿ ಅಲ್ಲಿಗೆ ಹೋಗ್ಲಿಕ್ಕೆ ಸಿಗ್ತದೆ ಮತ್ತು ರೈನೋ ನೋಡ್ಬೋದು. ತುಂಬ ಜೋರಾಗಿ ಗಾಳಿ ಬೀಸ್ತಿದೆ. ಗಾಳಿ ತನ್ನ ಜೊತೆಗೆ ಧೂಳು ಕೂಡ ಎಬ್ಬಿಸ್ತಾ ಇದೆ. ಒಂಥರ ನೋಡ್ಲಿಕ್ಕೆ ಬ್ಯೂಟಿಫುಲ್ ಆಗಿದೆ ಈ ವೆದರ್.
ಫುಲ್ ಕ್ಲೌಡ್ಸ್ ಇದೆ, ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಿದೆ. ಅದ್ರ ಜೊತೆಗೆ ಧೂಳು ಗಾಳಿ, ಕಾಡಿನ ಮಧ್ಯೆ ಇದ್ದೇವೆ. ಒಂಥರ ಹೇಳ್ತಾರಲ್ಲ, ರುದ್ರ ರಮಣೀಯವಾದ ದೃಶ್ಯ ಇದು. ನಾವು ಆಕ್ಚುಲಿ ನಮ್ಮ ರೆಸಾರ್ಟ್ ಇಂದ ತುಂಬಾ ದೂರ ಬಂದಿದ್ದೇವೆ. ಇಲ್ಲಿ ನೋಡಿ ಹೇಗ್ ತೋರ್ತಿದೆ ಅಂತೇಳಿ. ಒಂದ್ ಸ್ವಲ್ಪ ಸ್ವಲ್ಪ ಭಯನೂ ಆಗ್ತಿದೆ, ಯಾಕಂದ್ರೆ ಏನಾದ್ರು ಜೋರಾಗಿ ಮಳೆ ಬಂತು, ನಮ್ಗೆ ವಾಪಸ್ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಸ್ವಲ್ಪ ಭಯ ಆಗ್ತಿದೆ. ಆದ್ರೆ ನೋಡ್ಲಿಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ. ನಮ್ ಜೊತೆಗೆ ಕಾಡೆಮ್ಮೆಗಳು ಕೂಡ ವೇಟ್ ಮಾಡ್ತಾ ಇವೆ ಮಳೆ ನಿಲ್ತದೋ ಅಂತ. ಮಳೆ ಕಡಿಮೆ ಆಗ್ತಾನೆ ನಾವು ರೆಸಾರ್ಟ್ ಕಡೆಗೆ ವಾಪಸ್ ಹೊರಟ್ವಿ. ದಾರಿ ಮಧ್ಯೆ ನೋಡಿ ನಮ್ಗೆ ಈ ಸಿಂಹಿಣಿ ಸಿಕ್ಕಿದ್ಲು. ಈ ವೆದರ್ ಅಲ್ಲಿ ಒಬ್ಳೆ ಕೂತ್ಕೊಂಡು ಇಷ್ಟ ದೊಡ್ಡ ಬಫೆಲೋನ ಆರಾಮವಾಗಿ ತಿಂತಿದ್ದಾಳೆ. ಬೇರೆ ಯಾರ ಜೊತೆನೂ ಶೇರ್ ಮಾಡ್ತಿಲ್ಲ. ಇವತ್ತು ಈ ಸಿಂಹಿಣಿಗೆ ಹಬ್ಬ ಅನ್ಸ್ತದೆ. ಸಿಂಹಿಣಿ ತನ್ನ ಹೊಟ್ಟೆ ತುಂಬಿಸ್ಬಿಟ್ಟು ಇಲ್ಲಿಂದ ಹೊರಡ್ತಿದ್ದಾಳೆ. ನಾವು ಕೂಡ ಬೇಗ ಬೇಗ ಹೊರಡೋಣ, ಇಲ್ಲ ಅಂತಂದ್ರೆ ಮತ್ತೆ ಮಳೆ ಶುರು ಆದ್ರೆ ನಾವಿಲ್ಲೇ ಸಿಕ್ಕಾಕೊಂಡ್ ಬಿಡ್ತೀವಿ. ಇವತ್ತಿನ ಸಫಾರಿಯಲ್ಲಿ ನಾವು ಜಾಸ್ತಿ ಆನಿಮಲ್ಸ್ ಏನು ನೋಡಿಲ್ಲ, ಆದ್ರೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಕೂಡ ಅವಿಸ್ಮರಣೀಯವಾದ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ಈ ತರ ಮಳೆಯಲ್ಲಿ ಕಾಡಿನಲ್ಲಿ ಪ್ರಾಣಿಗಳನ್ನ ಒದ್ದೆಯಾಗಿ ನೋಡೋದು, ಇದೆಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮುಂದೆ ನಾವೇನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.